ಎಲ್ರಿಗೂ ನಮಸ್ಕಾರ. ನಾನ್ ಗೋಪಿ ಕುಮಾರಿ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರ್ ಜೆಪಿ ನಗರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಚೂಡಿದಾರ ಟಾಪ್ ನ ಫ್ರಂಟ್ ಅಲ್ಲಿ ಬೋಟ್ ನೆಕ್ ಬರುತ್ತೆ, ಈ ತರ ಬ್ಯಾಕ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಸ್ಟ್ರೈಟ್ ವಿ ಅನ್ನೋದು ಬರುತ್ತೆ ನೋಡಿ. ಈ ತರ ಡೀಪ್ ನೆಕ್ ಗೆ ಇಲ್ಲಿಂದ ಇಲ್ಲಿವರೆಗೂ ವಿ ನೆಕ್ ಅನ್ನೋದು ಬರುತ್ತೆ. ಅದನ್ನ ಯಾವ ತರ ಕಟ್ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾ ಮಾಡೋಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆತರ ವಿಡಿಯೋನ ಬಂದಿರೋಂತ ವಿಡಿಯೋ ನೀಟಾಗಿ ಸ್ಕಿಪ್ ಮಾಡಿದೆ ನೋಡಿ. ಯಾಕಂತಂದ್ರೆ ಪ್ರತಿಯೊಂದು ನನ್ ಮೆಜರ್ಮೆಂಟ್ ಮಾರ್ಕ್ ಮಾಡಬೇಕಾದ್ರೆ, ಡೀಪ್ ತಗೋಬೇಕಾದ್ರೆ ಪ್ರತಿಯೊಂದು ಮಾತಾಡ್ತಾ ಇರ್ತೀನಿ, ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊಂತೀರಾ. ಆತರ ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲಾದ್ರೂ ಡೌಟ್ ಬಂದಾಗ ಕಮೆಂಟ್ ಮಾಡಿ, ಇಲ್ಲ ನಾನು ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ವಾಟ್ಸ್ಆಪ್ ಕಳಿಸ್ಬಿಟ್ಟು ನೀವು ಕಟ್ ಮಾಡ್ತಾ ಇರೋದನ್ನ ಮಾರ್ಕಿಂಗ್ ಮಾಡ್ತಿರಲ್ಲ, ಮಾರ್ಕ್ ನ ನಮ್ಗೆ ಫೋಟೋ ತೆಗೆದು ಕಳಿಸಿದ್ರೆ ನಾನು ಅದು ಏನ್ ಪ್ರಾಬ್ಲಮ್ ಆಗಿದೆ, ಏನಕ್ಕೋಸ್ಕರ ಆತರ ಬರ್ತಾ ಇದೆ ಅನ್ನೋದು ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅರ್ಥ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಕಟ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲ ಫೋನಲ್ಲೇ ನೀವು ಹೇಳೋರಿಗೆ ಫೋನಲ್ಲೇ ಆದಷ್ಟು ನಿಮ್ಗೆ ತಿಳಿಸ್ಕೊಡಕ್ಕೆ ಟ್ರೈ ಮಾಡ್ತೀನಿ, ಇಲ್ಲಾಂದ್ರೆ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾಗಿರೋದೇನಿಲ್ಲ, ಒಂದ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋಗಳನ್ನ ಮಾಡ್ತೀನಿ. ಅದೇ ರೀತಿ ಹೆಚ್ಚು ಕಮ್ಮಿ ನಮ್ಮ ಚಾನಲ್ ಅಲ್ಲಿ ಬಂದ್ಬಿಟ್ಟು 500 ವಿಡಿಯೋಸ್ ನ ಮೇಲೇನೆ ಮಾಡಿದೀನಿ. ಅದರಲ್ಲಿ ಬಂದ್ಬಿಟ್ಟು ವರ್ಕ್ ಬ್ಲೌಸ್, ನಾರ್ಮಲ್ ಬ್ಲೌಸ್, ಕಟೋರಿ ಬ್ಲೌಸ್, ಪ್ರಿನ್ಸೆಸ್ ಕಟ್ ಬ್ಲೌಸ್, ಫ್ರಾಕು, ಗೌನು, ಲಂಗ ಬ್ಲೌಸ್, ಈ ತರ ಸುಮಾರು ವಿಡಿಯೋಸ್ ನ ಮಾಡಿದೀನಿ. ಅದರಲ್ಲಿರೋ ವಿಡಿಯೋಸ್ ನ ಎಲ್ಲಾನು ನೋಡಿ. ಅದೇ ರೀತಿ ನಮ್ಮಲ್ಲಿ ರೆಡಿ ಆಗಿರುವಂತ ಪ್ಯಾಟರ್ನ್ಸ್ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು, ಎಲ್ಲಾನು ಪಕ್ಕದಲ್ಲಿ ಶಾರ್ಟ್ ವಿಡಿಯೋಸ್ ಅಂತ ಇರುತ್ತೆ, ಅದರಲ್ಲಿ ರೀಲ್ಸ್ ತರ ಮಾಡಿ ಅಪ್ಲೋಡ್ ಮಾಡಿ ಅದನ್ನು ನೀವು ನೋಡ್ಕೋಬಹುದು, ಎಷ್ಟು ಪ್ಯಾಟರ್ನ್ ವೆರೈಟಿ ಆಫ್ ಡಿಸೈನ್ಸ್ ಎಲ್ಲ ಮಾಡಿದೀವಿ ಅಂತ. ಅದೇ ರೀತಿ ಈ ಡ್ರೆಸ್ ಅಲ್ಲಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಡ್ರೆಸ್ ಕಟ್ ಮಾಡ್ತಾ ಇದೀನಿ. ಅದರಲ್ಲಿ ಸುಮಾರು ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ. ಏನಕ್ಕೆ ಅಂದ್ರೆ ಬ್ಯಾಕ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಲೈನ್ಸ್ ತರ ರಿಂಕಲ್ಸ್ ಬರ್ತಾ ಇರುತ್ತೆ, ಬಟ್ಟೆ ಎಕ್ಸ್ಟ್ರಾ ಬಂದು ಲೂಸ್ ತರ ಅದನ್ನ ಬರ್ದಿರ ಏನ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನಿಮ್ಗೆ ಫ್ರಂಟ್ ಅಲ್ಲಿ ಬಂದಾಗ ಬೋಟ್ ನೆಕ್ ಕಟ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ನೆಕ್ ಲೂಸ್ ಅನ್ನೋದು ಈ ತರ ಲೂಸ್ ಬರ್ತಾ ಇರುತ್ತೆ. ಅದು ಏನಕ್ಕೆ ಬರುತ್ತೆ, ಅದನ್ನ ಯಾವ ತರ ಅವಾಯ್ಡ್ ಮಾಡ್ಬೇಕು ಅನ್ನೋದು, ಯಾವ ತರ ಕಟ್ ಮಾಡಿದ್ರೆ ಅವಾಯ್ಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ನಿಮ್ಗೆ ಈ ಲೈನ್ಸ್ ತರ ಕ್ರಾಸ್ ಆಗಿ ಈ ತರ ನೋಡಿ, ಇಲ್ಲಿ ಕ್ರಾಸ್ ಆಗಿ ರಿಂಕಲ್ಸ್ ಅನ್ನೋದು ಬರ್ತಾ ಇರುತ್ತೆ ಚೂಡಿದಾರ್ ಟಾಪ್ ಅಲ್ಲಿ. ಅದನ್ನ ಬರ್ದಿರ ಯಾವ ತರ ಕಟ್ ಮಾಡ್ಕೋಬೇಕು, ಶೋಲ್ಡರ್ ಎಷ್ಟು ಇಟ್ಕೋಬೇಕು ಅನ್ನೋದು ಅದ್ರ ಬಗ್ಗೆನೂ ತಿಳಿಸ್ಕೊಡ್ತಾ ಇದೀನಿ. ಅದೇ ರೀತಿ ಶೋಲ್ಡರ್ ಫ್ರಂಟ್ ಅಲ್ಲಿ ಬೋಟ್ ನೆಕ್ ಒಂದು, ಬ್ಯಾಕ್ ಅಲ್ಲಿ ನಿಮ್ಗೆ ಡೀಪ್ ನೆಕ್ ಬಂದಾಗುನು ಒಂದು ಚೂರು ರಿಂಕಲ್ಸ್ ಇಲ್ದಿರ ಯಾವ ತರ ಕಟ್ ಮಾಡ್ಕೋಬೇಕು, ಮೆಜರ್ಮೆಂಟ್ ನ ಯಾವ ತರ ತಗೊಂಡಿದ್ರೆ ಯಾವ ತರ ಮಾರ್ಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ತಿಳಿಸ್ಕೊಡ್ತಾ ಇದೀನಿ. ಓಕೆನಾ, ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋದಲ್ಲಿ ಬಂದ್ಬಿಟ್ಟು ಫ್ರಂಟ್ ಬೋಟ್ ನೆಕ್ ಬರುತ್ತೆ ನೋಡಿ, ಈ ತರ ಡ್ರಾಯಿಂಗ್ ಮಾಡ್ಕೊಂಡಿದೀನಿ. ಚೂಡಿದಾರ್ ಟಾಪು ಮತ್ತೆ ಬ್ಯಾಕ್ ಅಲ್ಲಿ ಈ ತರ ವಿ ನೆಕ್ ಬರುತ್ತೆ. ಈ ತರ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಒಂದು ಶೋಲ್ಡರ್ ಡ್ರೂಪ್ ಆಗೋದು, ಎರಡು ಫ್ರಂಟ್ ನೆಕ್ ಅಲ್ಲಿ ಇಲ್ಲಿ ಸ್ವಲ್ಪ ಲೂಸ್ ಬರೋದು, ಈ ತರ ಪ್ರಾಬ್ಲಮ್ ಬರುತ್ತೆ. ಅದನ್ನ ಬರ್ದಿರ ಯಾವ ತರ ಕಟ್ ಮಾಡ್ಬೇಕು ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಕಸ್ಟಮರ್ ಇದ್ದಾಗೆ ಅವರು 2 ಟಾಪ್ ಕೊಟ್ಟಿದ್ರು, ಅದಕ್ಕೆ ಟಾಪ್ 1ಗೆ ಈ ತರ ಬೇಕು ಅಂತ ಹೇಳಿದ್ರು, ಟಾಪ್ 2ಗೆ ಬ್ಯಾಕ್ ಅಲ್ಲಿ ಈ ತರ ಟೈಂಗ್ ಬರೋ ತರ ಫ್ರಂಟ್ ಅಲ್ಲಿ ಬ್ರಾಡ್ ವಿ ನೆಕ್ ಅಂತ ತೋರಿಸ್ಕೊಟ್ಟಿದ್ರು. ಅದೇ ರೀತಿ ನಾನು ಪ್ರತಿ ಎಲ್ಲ ಟಾಪ್ ಡೀಪ್ ನೆಕ್ ಕಟ್ ಮಾಡೋದು ಯಾವ ತರ ಅಂತ ನಮ್ಮ ವಿಡಿಯೋಸ್ ಅಲ್ಲಿ ಸುಮಾರು 500 ವಿಡಿಯೋಸ್ ಮೇಲೇನೆ ಮಾಡಿದೆ, ಅದ್ರಲ್ಲಿ ನೋಡ್ಕೋಬಹುದು ನೀವು. ಫ್ರಂಟ್ ಬೋಟ್ ನೆಕ್, ಬ್ಯಾಕ್ ಡೀಪ್ ನೆಕ್ ಯಾವತ್ತೂ ಮಾಡಿಲ್ಲ, ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಅದೇ ರೀತಿ ಮೆಜರ್ಮೆಂಟ್ ನಾವು ಕಸ್ಟಮರ್ಗೆ ಪ್ರತಿ ಸಲ ಫ್ರೆಶ್ ಆಗಿ ತಗೋಬೇಕು. ಯಾಕಂದ್ರೆ ಸ್ವಲ್ಪ ಸಣ್ಣ ದಪ್ಪ ಆಗ್ತಾ ಇರ್ತಾರೆ, ಅವಾಗ ಏನಾಗುತ್ತೆ ಅಂದ್ರೆ ನಮಗೆ ಫಿಟ್ಟಿಂಗ್ ಅನ್ನೋದು ಚೇಂಜಸ್ ಬರುತ್ತೆ. ಅದಕ್ಕೆ ಶೋಲ್ಡರು, ಫ್ರಂಟ್ ಡೀಪು, ಬ್ಯಾಕ್ ಡೀಪು, ಸ್ಲೀವ್ ಲೆಂತ್, ಸ್ಲೀವ್ ರೌಂಡು, ಆರ್ಮೋಲು, ಟಾಪ್ ಲೆಂತ್, ಆಮೇಲೆ ಸ್ಲಿಟ್ ಮೇಲಿಂದ ಎಷ್ಟು ಬೇಕು ಅಂತ, ಅಪ್ಪ ಚೆಸ್ಟ್, ವೇಸ್ಟ್, ಹಿಪ್ಪು, ಇಷ್ಟು ಮೆಜರ್ಮೆಂಟ್ ಇದ್ರೆ ನಾವು ಟಾಪ್ ಅನ್ನು ಕಟ್ ಮಾಡೋಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಅದೇ ರೀತಿ ನಾವು ಲೈನಿಂಗ್ ನ ಟಾಪ್ ಲೆಂತ್ ಎಷ್ಟಿರುತ್ತೆ, 41 ಇಂಚ್ ಇರುತ್ತೆ. ನಾವು 40 ಇಂಚ್ ಅನ್ನೋದು ಲೈನಿಂಗು ಒಂದ್ ಸೈಡ್ ಫ್ರಂಟ್ಗೆ 40 ಇಂಚು, ಬ್ಯಾಕ್ಗೆ 40 ಇಂಚ್ ಬರೋ ತರ ಇಲ್ಲಿಂದ ಇಲ್ಲಿಗೆ ನೋಡಿ, ಇಲ್ಲಿ ಒಂದು ಲೈನ್ ಹಾಕಿದೀನಿ, ಇಲ್ಲಿ ಫೋಲ್ಡಿಂಗ್ಗೆ ಮತ್ತೆ ಇಲ್ಲಿ ಹೊಲಿಯೋದಕ್ಕೆ. ಇದು ಬಿಟ್ಟೆ ನಮ್ಗೆ 40 ಇಂಚ್ ಅನ್ನೋದು ಬರಬೇಕು. ಯಾಕಂತೆ ಎರಡು ಈಕ್ವಲ್ ಆಗಿ ಮಾಡಿದ್ರೆ ಶಿಂಕ್ ಆಗ್ಬಿಟ್ಟು ಲೈನಿಂಗ್ ಡೌನ್ ಆಗ್ಬಿಡುತ್ತೆ, ಅದಕ್ಕೋಸ್ಕರ 1 ಇಂಚ್ ಅನ್ನೋದು ಮೇಲೇನೆ ಇರಬೇಕು ಲೈನಿಂಗು. ಅದೇ ರೀತಿ ಡಬಲ್ ಇರಬೇಕು ನೋಡಿ, ಇದು ಒಂದು ಮೇಲ್ಗಡೆದು, ಇದು ಕೆಳಗಡೆದು, ಅಂದ್ರೆ ಟೋಟಲ್ 2 ಮೀಟರ್ ಇರಬೇಕು ಮೇಲ್ಗಡೆದು ಫ್ರಂಟ್, ಕೆಳಗಡೆದು ಬ್ಯಾಕ್ ಅಂತ ತಿಳ್ಕೊಂಡ್ವಿ. ಇಲ್ಲಿ ಶೋಲ್ಡರ್ಗೆ ಮಾರ್ಜಿನ್ ಅನ್ನೋದು ಬಿಟ್ಟಿದ್ದೀನಿ, ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಕಟ್ ಮಾಡಕ್ಕೆ ಹಾಕೊಂಡಿದ್ದೀನಿ ನೋಡಿ. ಇಂಚ್ ಟೇಪ್ ತಗೊಂಡು ನೋಡಿ, ಈ ಶೋಲ್ಡರ್ ಇಂದ
ಆರ್ಮೋಲ್ ಡೌನ್ ಪ್ರತಿ ಸಲ ಹೇಳ್ತೀನಿ, ಅಂದಾಜಾಗಿ ಹಾಕೊಳ್ಳೋಣ, ಆಮೇಲೆ ಬೇಕಂದ್ರೆ ಡೌನ್ ಮಾಡ್ಕೊಳ್ಳೋಣ. ನೋಡಿ ಅಂದಾಜಾಗಿ ನಾನು 6.5 ಹಾಕೊಂಡಿದ್ದೀನಿ. ಆಮೇಲೆ ಸೊಂಟ, ನಾವು ಬ್ಲೌಸ್ ಮೆಜರ್ಮೆಂಟ್ಗೆ ಬ್ಲೌಸ್ ಉದ್ದ ಎಷ್ಟು ತಗೊಂಡು ಇಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ತೀವೋ ಅದನ್ನ ವೇಸ್ಟ್ ಮಾರ್ಜಿನ್ ಅಂತ ಕರ್ಕೊಂಡು ಅಲ್ಲಿಗೆ 14 ಅಂತ ತಿಳ್ಕೊಂಡು ಇಲ್ಲಿಗೆ ಒಂದು ಲೈನ್ ಏನದು ಹಾಕೋಬೇಕು. ಅದಾದ್ಮೇಲೆ ನಾನು ಅವಾಗೆ ಮೆಜರ್ಮೆಂಟ್ ತಗೋಬೇಕಾದ್ರೆ ತೋರಿಸ್ಕೊಟ್ನಲ್ಲ, ಮೇಲಿಂದ ಇಲ್ಲಿ ಸ್ಲಿಟ್ ಓಪನ್, ಸೈಡ್ ಕಟಿಂಗ್ ಅಂದ್ರೆ ಇಲ್ಲಿ ಓಪನ್ ಬರುತ್ತಲ್ಲ, ಅದಕ್ಕೆ ಎಷ್ಟು ಉದ್ದ ಅಂತ ತಗೊಂಡಿದ್ದೀನಿ ನಾನು ಆಲ್ರೆಡಿ 21 ಇದೆ. 21ಗೆ ಒಂದು ಮಾರ್ಕ್ ಅನ್ನೋದು ಹಾಕೊಂಡಿದ್ದೀನಿ. ಅದಾದ್ಮೇಲೆ ಈ ತರ ಉದ್ದ ಸ್ಕೇಲ್ ತಗೊಂಡು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಳಿ. ಈ ತರ ಒಂದು ಲೈನು, ಇಲ್ಲೊಂದು ಲೈನು. ನಾವು ಮಾರ್ಕ್ ಮಾಡ್ದಿರ ಕಟ್ ಮಾಡಿದ್ರೆ ತುಂಬಾ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ಯಾವ ಶೇಪ್ ಎಲ್ಲಿ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿ ಕನೆಕ್ಟ್ ಆಗಬೇಕು, ಇಲ್ಲಿಂದ ಈ ತರ ಶೇಪ್ ಅನ್ನು ಕರೆಕ್ಟಾಗಿ ಬಂದಿದೆ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಅದಾದ್ಮೇಲೆ ಹಿಪ್ ಮೆಜರ್ಮೆಂಟ್ ಎಷ್ಟು 41 ಇಂಚ್ ಇದೆ. 41ಗೆ ನಾವು ಬ್ಲೌಸ್ಗೆ ಏನ್ ಮಾಡ್ತೀವಿ, ಎಷ್ಟಿದೆಯೋ ಅಷ್ಟೇ ಇಕ್ಕಿ ಬ್ಲೌಸ್ ಅನ್ನೋದು ಕಟ್ ಮಾಡ್ತೀವಿ. ಡ್ರೆಸ್ ಅಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ ಅದೇ ತರ ಸ್ಕಿನ್ ಫಿಟ್ ಆಗಲ್ಲ ಬ್ಲೌಸ್ ಹಾಕ್ದಂಗೆ ಡ್ರೆಸ್ ಹಾಕೊಳಕ್ಕಾಗಲ್ಲ ಫುಲ್ಲು ಟೈಟ್ ಆಗಿ. ಅದರಿಂದ ಏನ್ ಮಾಡ್ತೀವಿ, ಇದಕ್ಕೆ +2 ಇಂಚ್ ಅನ್ನೋದು ಆ್ಯಡ್ ಮಾಡ್ಕೊತೀವಿ. ಅವಾಗ 43 ಆಗುತ್ತೆ. 43 ಅಲ್ಲಿ /4 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೋ ಅಷ್ಟು ಮೆಜರ್ಮೆಂಟ್ ಅನ್ನೋದು ಇಲ್ಲಿ ಇಡಬೇಕಾಗುತ್ತೆ. 43ಗೆ ಚೆಕ್ ಮಾಡ್ಕೊಳ್ಳೋಣ ನಾವು. 43 2 ಆಯ್ತು. ಈ 2 ಅಲ್ಲಿ ಮತ್ತೆ ಅರ್ಧ ಮಾಡಬೇಕು. ಎಷ್ಟು 10.75 ಬಂತು. 10.75 ಅನ್ನೋದು ಇಲ್ಲಿ ಇಡಬೇಕಾಗುತ್ತೆ. ಮತ್ತೆ ಸೊಂಟದ ಭಾಗ ವೇಸ್ಟ್ ಅಂತೀವಲ್ಲ, ಇದೆಷ್ಟು 36 ಇಂಚ್ ಇದೆ. ಅದಕ್ಕೆ 2 ಇಂಚ್ ಅನ್ನೋದು ಆ್ಯಡ್ ಮಾಡ್ಕೊಳ್ಳೋಣ. +2 ಇಂಚು ನೋಡಿ, +2 ಇಂಚು ನೋಡಿ. 36 38 ಇಂಚ್ ಆಯ್ತು. 38ನ /4 ಮಾಡ್ಕೊಂಡಾಗ /4 ಮಾಡ್ಕೊಂಡಾಗ ನಮಗ್ ಬರೋಂಥ ಮೆಜರ್ಮೆಂಟ್ ಏನಿರುತ್ತೆ 9.5 ಇರುತ್ತೆ. 9.5ಗೆ ಇಲ್ಲೊಂದು ಮಾರ್ಕ್ ಹಾಕಬೇಕು. ಈ ಪೋರ್ಷನ್ ಬಂದಾಗ ಅಪ್ಪರ್ ಚೆಸ್ಟ್ ಅಂತೀವಲ್ಲ, ಇದು ಕಂಕಲ್ ಹತ್ರ ಬಂದ್ಬಿಟ್ಟು 37 ಇದೆ, ಇಲ್ಲಿ 40 ಇದೆ. ಈ 37ಕ್ಕೆ 3 ಇಂಚ್ ಅನ್ನೋದು ಆ್ಯಡ್ ಮಾಡ್ಕೋಬೇಕು. ಚೆಸ್ಟ್ಗೆ 3 ಇಂಚು ಆ್ಯಡ್ ಮಾಡ್ಕೋಬೇಕು. 3 ಇಂಚ್ ಆ್ಯಡ್ ಮಾಡ್ಕೊಂಡಾಗ ನಮಗೆ 10 ಇಂಚ್, 37 + 3 ಅಂದಾಗ 40 ಇಂಚ್ ಬರುತ್ತೆ. 40 ಇಂಚಲ್ಲಿ /4 ಮಾಡ್ಕೊಂಡಾಗ ನಮ್ಗೆ ಬರುವಂಥದ್ದು 10 ಇಂಚು. 10 ಇಂಚ್ ಅನ್ನೋದು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಅದಾದ್ಮೇಲೆ ಶೋಲ್ಡರ್, ಇದು ಫ್ರಂಟ್ ಬೋಟ್ ನೆಕ್ ಆಗಿರೋದ್ರಿಂದ, ಬ್ಯಾಕ್ ಡೀಪ್ ನೆಕ್ ಆಗಿರೋದ್ರಿಂದ ನಮಗೆ ಫುಲ್ ಶೋಲ್ಡರ್ ಎಷ್ಟಿರುತ್ತೆ, ಫುಲ್ ಶೋಲ್ಡರ್ ಬಂದ್ಬಿಟ್ಟು ಅವ್ರದ್ದು 15 ಇಂಚ್ ಇದೆ. /2 ಮಾಡ್ಕೊಂಡಾಗ ಅಂದ್ರೆ /2 ಮಾಡ್ಕೊಂಡಾಗ 15ರಲ್ಲಿ ಅರ್ಧ ತಗೊಂಡಾಗ ನಮ್ಗೆ ಏನಾಗುತ್ತೆ 7.5 ಅನ್ನೋದು ಬರುತ್ತೆ. ಅದು 7.5ಗೆ ಇಲ್ಲಿ ಮಾರ್ಕ್ ಆಗಬೇಕು. ಆಮೇಲೆ ಬೋಟ್ ನೆಕ್ ಯಾವಾಗೂ ಅಷ್ಟೇ ನಾವು 10 ಇಂಚ್ ಬ್ರಾಡ್ ಇಟ್ಕೊಂತೀವಿ. 10 ಇಂಚ್ ಅನ್ನೋದು ಬ್ರಾಡ್ ತಗೊಂತೀವಿ. ಮಿಕ್ಕಿದ ಎಷ್ಟು ಬರುತ್ತೆ 1.5 ಈ ತರ ಬರ್ಬೋದು. ಆ 1.5 ಬಂದಾಗ ನಮಗೆ ಒಂದು ಸೈಡ್ ಶೋಲ್ಡರ್ ಅನ್ನೋದು ಇಷ್ಟು ಬರುತ್ತೆ. ಅದಾದ್ಮೇಲೆ ಡಾಟ್ ಮಾರ್ಕ್ ಅನ್ನೋದು ಅದು ಬ್ಯಾಕಲ್ಲಿ ಹಾಕೊಳ್ಳೋಣ. ಆಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕೊಂತೀನಿ. ಆಮೇಲೆ ಈ ತರ ಶೇಪ್ಸ್ದು ಸ್ಕೇಲ್ ತಗೊಂತೀನಿ. ಈ ತರ ಬೆಂಡ್ ಶೇಪ್ ಇದೆಯಲ್ಲ, ಬೆಂಡು ಆ ಕಡೆ ಹೋಗೋ ತರ ನೋಡಿ, ಈ ತರ ಇಟ್ಕೊಂಡು ಇಲ್ಲಿಗೊಂದು ಲೈನು, ಮತ್ತೆ ಇಲ್ಲಿಂದ ಆ ಕಡೆ ಹೋಗೋ ತರ ಕರೆಕ್ಟಾಗಿ ಶೇಪ್ ನೋಡಿಕೊಂಡು ಒಂದು ಲೈನು, ಮತ್ತೆ ಸೈಡ್ ಸ್ಲಿಟ್ ಇಂದ ಕೆಳಗಡೆವರೆಗೂ ಸ್ಟ್ರೈಟ್ ಆಗಿ ಲೈನ್ ಹಾಕಿ, ಮತ್ತೆ ಈ ಕಡೆ ಉಲ್ಟಾ ತಿರ್ಗಿಸ್ಬಿಟ್ಟು ನಾವೆಷ್ಟು ಫೋಲ್ಡ್ ಮಾಡ್ತೀವೋ ನಾನು 1 ಇಂಚ್ ಅನ್ನೋದು ಫೋಲ್ಡ್ ಮಾಡ್ತೀನಿ. 1 ಇಂಚು ಮಾರ್ಜಿನ್ ಬಿಟ್ಟು ಒಂದು ಲೈನು. ಅದಾದ್ಮೇಲೆ ಇನ್ನೊಂದ್ಸರಿ ನೀಟಾಗಿ, ಯಾಕಂದ್ರೆ ಯಾವುದೇ ಸ್ಕೇಲಲ್ಲಿ ಆಗಲಿ ಅಷ್ಟೇ ಪರ್ಫೆಕ್ಟ್ ಆಗಿ ಶೇಪ್ಗಳು ಬರಲ್ಲ. ನಾನು ಎಲ್ಲ ವಿಡಿಯೋದಲ್ಲಿ ನಿಮಗೆ ಪರ್ಫೆಕ್ಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಚೆಸ್ಟ್ ಪೋರ್ಷನ್ ಬಂದಾಗ ಸ್ವಲ್ಪ ಬೆಂಡ್ ಆಗಿ ಬರಬೇಕು. ಅದಾದ್ಮೇಲೆ ಆರ್ಮೋಲ್ ಶೇಪ್ ಅನ್ನೋದು ಅಂದಾಜಾಗಿ ಹಿಂಗೆ ಹಾಕೊಳ್ಳೋಣ. ಇವಾಗ ಆರ್ಮೋಲ್ ಶೇಪ್ ಅನ್ನೋದು ಚೆಕ್ ಮಾಡ್ಕೊಳ್ಳೋಣ. 17.5 ಇದೆ ನೋಡಿ, 17 ಬರ್ತಾ ಇದೆ. 1/4 ಇಂಚ್ ಇನ್ನು ನಾವು ಶೇಪ್ ತೆಗೆದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಆಮೇಲೆ ಬೋಟ್ ನೆಕ್, ಇಲ್ಲಿ ಶೋಲ್ಡರ್ ಇಂದ ಗ್ಯಾಪ್ ಬಿಟ್ಬಿಟ್ಟು 3.5 ಇಂಚು, ಇಲ್ಲಿ 5 ಇಂಚ್ ಇಟ್ಕೊಂಡ್ವಿ, ಇಲ್ಲಿ 3.5 ಇಟ್ಕೊಳ್ಳಿ. 3.5 ಇಟ್ಕೊಂಡು ಈ ತರ ಸ್ಟ್ರೈಟ್ ಲೈನ್ ಅನ್ನು ಹಾಕೊಳ್ಳಿ. ಈ ತರ ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಈ ತರ ಫ್ರಂಟು ಮುಗೀತು. ಇದೆಷ್ಟು ಎಲ್ಲ ಫ್ರಂಟ್ ಆಯ್ತು. ಮತ್ತೆ ಇಲ್ಲಿ ಮಾರ್ಜಿನ್ ನಾರ್ಮಲ್ ಆಗಿ 1.5 ಇಟ್ಕೊಳ್ಳಿ ನೋಡಿ. ಈ ತರ
ಇದನ್ನ ಹಿಂಗೆ ಕ್ರಾಸ್ ಆಗಿ ಒಂದು ಲೈನ್ ತಗೊಂಡು ಹಿಂಗೊಂದು ಕ್ರಾಸ್ ಲೈನ್ ತಗೊಂಡಲ್ಲ, ಇದನ್ನ ಹಂಗೆ ಶೇಪ್ ಆಗಿ ಹಿಂಗೆ ತಗೊಳ್ಳಿ. ಏನಕ್ಕೆ ಒಂದೂವರೆ ಇಂಚ್ ಇದು ಶೇಪ್ ಮಾರ್ಕಿಂಗ್ ಅಂತಂದ್ರೆ, ಇಲ್ಲಿ ಕೆಲವೊಬ್ರು ಏನ್ ಮಾಡ್ತಾರೆ, ಇಲ್ಲಿ ಮಾರ್ಜಿನ್ ಜಾಸ್ತಿ ಬಿಟ್ಬಿಟ್ಟು ಇಲ್ಲೇ ನ್ಯಾಚ್ ಹಾಕ್ಬಿಡ್ತಾರೆ. ಹಿಂಗೆ ನ್ಯಾಚ್ ಹಾಕಿದ್ವಿ ಅಂದ್ರೆ ಇದು ಲೂಸ್ ಮಾಡಿದ್ರು ನಮ್ಗೆ ಪ್ರಯೋಜನ ಇಲ್ಲ. ಅದಕ್ಕಿಂತ ಬೆಸ್ಟ್ ಆಗಿ ನಾವು 1.5 ಇಂಚ್ ಇಟ್ಕೊಂಡ್ರೆ ನೀಟಾಗಿ ಶೇಪು ಬರುತ್ತೆ, ಮತ್ತೆ ಅವ್ರ ದಪ್ಪ ಆದ್ರೆ ಇಲ್ಲಿ ಲೂಸ್ ಬಿಟ್ಕೊಂಡ್ರು ನಮ್ಗೇನು ಪ್ರಾಬ್ಲಮ್ ಬರಲ್ಲ. ಅದಕ್ಕೆ 1.5 ಇಂಚ್ ಪರ್ಫೆಕ್ಟ್ ಆಗಿ ಬರುತ್ತೆ. ಇದು ಬ್ಯಾಕು. ಇದು ಬ್ಯಾಕ್ದು ನಿಮ್ಗೆ ನೀಟಾಗಿ ಅರ್ಥ ಆಗಿರ್ಬೋದು. ಫ್ರಂಟ್ ಶೇಪ್ ತೆಗೆದ್ಬಿಟ್ಟು ಬ್ಯಾಕ್ನ ಯಾವ ಥರ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ. ಅದೇ ರೀತಿ ಅದಕ್ಕಿಂತ ಮೊದಲು ಇದನ್ನ ವೀಲ್ ಮಾರ್ಕ್ ಅನ್ನೋದು ಹಾಕೋಬೇಕು. ಯಾಕಂತಂದ್ರೆ ಸೈಡಲ್ಲಿ ನಾವು ಲಾಸ್ಟ್ ಹಿಂಗ್ ಹೊಲಿಗೆ ಹಾಕ್ಬೇಕಾದ್ರೆ ಇದ್ರಲ್ಲೇನೋ ಗೊತ್ತಾಗುತ್ತೆ, ಹಾಗಾದ್ರೆ ಈ ಕೆಳಗಡೆದಲ್ಲಿ ಬ್ಯಾಕಲ್ಲಿ ಗೊತ್ತಾಗಲ್ವಲ್ಲ, ಅದಕ್ಕೋಸ್ಕರ ಇದ್ರ ಮೇಲೆ ವೀಲ್ ಮಾರ್ಕ್ ಅನ್ನೋದು ಹಿಂಗೆ ಹಾಕೋಬೇಕು. ಈ ತರ ಅದಾದ್ಮೇಲೆ ನಾವು ಮಾಮೂಲಿ ಯಾರಿಗೆ ಯಾವ ಸೈಜ್ ಅನುಕೂಲ ಆಗುತ್ತೋ ಆ ಸೈಜ್ನ ಕತ್ತರಿ ತಗೊಂಡು ನೀಟಾಗಿ ನಾವೇನ್ ಮಾರ್ಕ್ ಮಾಡಿದೀವಿ ಅದಕ್ಕಿಂತ ನಾವು ಫಸ್ಟ್ ಎಲ್ಲದಕ್ಕೂ ಸಮೇತ ನಾನು ಹೇಳ್ಕೊಡೋದೇನಂದ್ರೆ, ಮಾರ್ಕ್ ಕರೆಕ್ಟ್ ಆಗಿರುತ್ತಂತ ಫಸ್ಟ್ ಮಾರ್ಕ್ ಮಾಡ್ಕೋಬೇಕು. ಮಾರ್ಕಿಂಗ್ ಆದ್ಮೇಲೆ ಅದ್ರ ಮೇಲೆನೆ ಕರೆಕ್ಟ್ ಆಗಿ ಇನ್ನೊಂದ್ಸರಿ ಮೆಜರ್ಮೆಂಟ್ ಚೆಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ರೆ ನಮ್ಗೆ ಪರ್ಫೆಕ್ಟ್ ಅನ್ನೋದು ಬರುತ್ತೆ. ಕಟಿಂಗ್ ಎಷ್ಟು ಪರ್ಫೆಕ್ಟ್ ಆಗಿ ಮಾಡ್ತೀವೋ ಸ್ಟಿಚಿಂಗು ಅಷ್ಟೇ ಪರ್ಫೆಕ್ಟ್ ಆಗಿ ಮಾಡಬೇಕು. ಆವಾಗ ಮತ್ತೆ ಐರನ್ನು ಮತ್ತೆ ಏಮಿಂಗು ಶೋಲ್ಡರ್ ಬಟನ್ ಪ್ರತಿಯೊಂದೂ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲನೂ ಪರ್ಫೆಕ್ಟ್ ಆಗಿ ಫೈನಲ್ ವರ್ಗು ತಗೊಂಡು ನೀಟಾಗಿ ಐರನ್ ಮಾಡಿ ಇಟ್ಟಿದ್ದೀವಿ ಅಂದ್ರೆ ಹಾಕೊಂಡಾಗ ಅಷ್ಟೇ ಫೀಲ್ ಅನ್ನೋದು ಅವ್ರಿಗೆ ಆಗುತ್ತೆ. ಮತ್ತೆ ನೋಡು ಈ ಸೈಡ್ ಪೀಸ್ ಇರುತ್ತಲ್ಲ, ಇದನ್ನ ಈ ಪೋರ್ಷನ್ ಅಲ್ಲಿ ಅವರು ಚಿಕ್ ಸ್ಲೀವ್ಸ್ ಹೇಳಿದ್ದಾರೆ, ಅದನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ತರ ಮಾಡಿದ್ದೀನಿ ನೋಡಿ. ಮತ್ತೆ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ, ಈ ಫುಲ್ ಶೋಲ್ಡರ್ ಅನ್ನೋದು ಇಕ್ಕಿದಾಗ ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಕ್ರಾಸ್ ಆಗೋದು ತಗೋಬೇಕು. ಇಲ್ಲ ಅಂತಂದ್ರೆ ನಿಮ್ಗೆ ಹಿಂಗ್ ಕ್ರಾಸ್ ಲೈನ್ ಅಂತಾರ ರಿಂಕಲ್ಸ್ ಲೂಸ್ ಹಿಂಗ್ ರಿಂಕಲ್ಸ್ ಬರುತ್ತೆ. ಏನಕ್ಕೆ ಅಂತಂದ್ರೆ ಈ ಡೌನ್ ಮಾಡಲ್ಲ, ಅವಾಗ ಇದನ್ನ ಹಿಂಗ್ ಹಿಡ್ಕೊಂಡ್ರೆ ಇದು ಕರೆಕ್ಟ್ ಆಗಿ ಬರುತ್ತೆ. ಅದಕ್ಕೆ ನಾವು ಫಸ್ಟ್ ಇಲ್ಲಿ ಕಟ್ ಮಾಡ್ಬಿಟ್ಟಿದೀವಿ ಅಂದ್ರೆ ಲೈನ್ಸ್ ಅನ್ನೋದು ಬರಲ್ಲ. ಇದರಲ್ಲಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಇಲ್ಲೊಂದು ನ್ಯಾಚು, ಸೆಕೆಂಡ್ ಒನ್ ಇಲ್ಲೊಂದು ನ್ಯಾಚು ನೋಡಿ. ಇವಾಗ ಇನ್ನೊಂದ್ಸರಿ ಆರ್ಮೋಲ್ ಚೆಕ್ ಮಾಡ್ಕೊಳ್ಳಿ. 6.25 ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಡೌನ್ ಮಾಡ್ಕೊಳ್ಳಿ ನೋಡಿ, ಅಷ್ಟೇನೆ. ಆರ್ಮೋಲ್ ಯಾವತ್ತೂ ಅಷ್ಟೇ ನೋಡಿ, ನಾನು ಇಷ್ಟೇ ಎಕ್ಸ್ಪೀರಿಯನ್ಸ್ ಇದ್ದು ನನಗೂ ಸ್ವಲ್ಪ ಕಮ್ಮಿ ಬಂದ್ಬಿಡ್ತು. ಅವಾಗ ಸ್ವಲ್ಪ ಹಿಂಗೆ ಡೌನ್ ಮಾಡ್ಕೋಬೇಕು. ಡೌನ್ ಮಾಡ್ಕೊಂಡು ಇನ್ನೊಂದ್ಸರಿ ನ್ಯಾಚ್ ಹಾಕೊಂಡು, ಯಾಕಂದ್ರೆ ಆರ್ಮೋಲ್ ಡೌನು ನಿಮ್ಗೆ ಈ ಟ್ರಿಕ್ಸ್ ಎಲ್ಲ ನಮ್ಗೆ ಹೇಳ್ಕೊಟ್ಟಿಲ್ಲ ಅನ್ಕೋಬಹುದು. ಎಷ್ಟೇ ಪರ್ಫೆಕ್ಟ್ ಆಗಿರೋದಾದ್ರೂ ಇದು ಸ್ವಲ್ಪ ಅಪ್ ಅಂಡ್ ಡೌನ್ ಅದು ಕೆಲವೊಂದು ಸೈಜ್ಗಳಲ್ಲಿ ಬಂದೇ ಬರುತ್ತೆ ನೋಡಿ. ಇವಾಗ ಪರ್ಫೆಕ್ಟ್ ಆಗಿ 17.5 ಅನ್ನೋದು ನಮ್ಗೆ ಬಂತು. ಮತ್ತೆ ಇದು ಫ್ರಂಟ್ ಆಗಿರೋದ್ರಿಂದ ಫ್ರಂಟ್ ನೆಕ್ ನ ಕಟ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಫ್ರಂಟ್ ಶೇಪ್ ನ ತಗೊಳ್ಳೋಣ. ಈ ಫ್ರಂಟ್ ಶೇಪ್ ಕಟ್ ಮಾಡಬೇಕಾದ್ರೆ ಈ ಪೋರ್ಷನ್ ನ ಚೆಕ್ ಮಾಡ್ಕೋಬೇಕು. ನಾವು ಫ್ರಂಟ್ ಕ್ರಾಸ್ ಬ್ಯಾಕ್ ಕ್ರಾಸ್ ಅಂತೀವಲ್ಲ, ಒಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಇದು ಬೋಟ್ ನೆಕ್ ಕಾಲರ್ ನೆಕ್ ಬಂದಾಗ ಇದನ್ನ ಸ್ವಲ್ಪ ಜಾಸ್ತಿ ತಗೋಬೇಕಾಗುತ್ತೆ. ಈ ತರ ಎಲ್ಲ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅದ್ರ ಪ್ರಕಾರ ಅವಾಗ ಏನಾಗುತ್ತಂದ್ರೆ ನೆಕ್ ಲೂಸು ಇಲ್ಲಿ ನೆಕ್ ಲೂಸ್ ಬರಕ್ ಕಾರಣ ಇದೆ. ಸ್ವಲ್ಪ ಕಮ್ಮಿ ತೆಗಿತೀರಾ, ಲೂಸ್ ಬರೋ ಬಟ್ಟೆ ಏನಾಗುತ್ತೆ ಇಲ್ಲಿ ಎತ್ಕೊಂತ ಇರ್ತದೆ. ಆತರ ನಾವೆಲ್ಲಿ ಯಾವ ಫಾಲ್ಟ್ ಮಾಡಿದ್ರೆ ಅಲ್ಲೇ ನಮ್ಗೆ ಲೂಸು ಟೈಟು ರಿಂಕಲ್ಸ್ ಅನ್ನೋದು ಬರುತ್ತೆ ನೋಡಿ. ಇಲ್ಲಿ ನೆಕ್ ಇಲ್ಲಿ ಕ್ರಾಸ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಇಲ್ಲಿ ಲೈನ್ಸ್ ಬರುತ್ತೆ. ಇಲ್ಲಿ ಶೇಪ್ ಕರೆಕ್ಟ್ ಆಗಿ ತೆಗಿಲಿಲ್ಲ ಅಂದ್ರೆ ನೆಕ್ ಇಲ್ಲಿ ಫ್ರಂಟ್ ಅಲ್ಲಿ ಹಿಂಗ್ ಲೂಸ್ ಬರುತ್ತೆ ನೋಡಿ. ಎಲ್ಲಿ ಪ್ರಾಬ್ಲಮ್ ಬರುತ್ತೆ ಅಲ್ಲಲ್ಲೇ ನಮ್ಗೆ ಸ್ಟಾರ್ಟ್ ಅನ್ನೋದು ಬರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಪ್ರತಿಯೊಂದು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಫ್ರಂಟ್ ತೆಗೆದು ಬಿಟ್ಟಿವಿ. ಇವಾಗ ಬ್ಯಾಕ್ ಡೀಪ್ ಬಂದ್ಬಿಟ್ಟು ನಮ್ ಕಸ್ಟಮರ್ ಎಷ್ಟು ಹೇಳಿದ್ರೆ 8 ಇಂಚ್ ಹೇಳಿದ್ದಾರೆ. 8 ಇಂಚ್ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ಕೇಲ್ ತಗೊಂಡು ಇಲ್ಲಿ ಒಂದು ಲೈನ್ ಹಾಕೊಂಡೆ. ಮತ್ತೆ ಇಲ್ಲಿಂದ ಇಲ್ಲಿಗೆ ನೋಡಿ ವಿ ನೆಕ್ ಈ ತರ ತಗೊಂಡಿದ್ದೀನಿ ನೋಡಿ. ಲೈನ್ಸ್ ಇಲ್ಲಿ ನಾವು ಮಾರ್ಕ್ ಮಾಡಿರೋದು ಇಲ್ಲಿ ಬಿದ್ದಿದೆ, ಹೊಲಿಯಕ್ಕೆ ತುಂಬಾ ಅನುಕೂಲ ಆಗುತ್ತೆ ನೋಡಿ. ಮತ್ತೆ ಇದು ವಿ ನೆಕ್ ಈ ತರ ಬಂದಿದೆ.
ಮತ್ತೆ ಬ್ಯಾಕ್ ಅಲ್ಲಿ ಇಲ್ಲಿ ಲೂಸ್ ಬರ್ತಾ ಇರುತ್ತೆ, ಇಲ್ಲಾಂದ್ರೆ ಲೈನ್ಸ್ ತರ ರಿಂಕಲ್ಸ್ ಬರ್ತಾ ಇರುತ್ತೆ. ಅದಕ್ಕೆ ಏನ್ ಕಾರಣ ಅಂತಂದ್ರೆ ಈ ಬ್ಯಾಕ್ ಅಲ್ಲಿ ಸ್ವಲ್ಪ ಲೂಸ್ ಬರುತ್ತೆ, ಫ್ರಂಟ್ ಅಲ್ಲಿ ಶೇಪ್ ಇರುತ್ತೆ, ಇಲ್ಲ ಹೊಟ್ಟೆ ಇರುತ್ತೆ, ಆ ಲೂಸ್ ಅನ್ನೋದು ಗೊತ್ತಾಗಲ್ಲ. ಬ್ಯಾಕ್ ಅಲ್ಲಿ ಸ್ವಲ್ಪ ಬೆನ್ನದು ಶೇಪ್ ಇರುತ್ತೆ, ಅದಕ್ಕೋಸ್ಕರ ಇಲ್ಲಿ ಲೈನ್ಸ್ ತರ ರಿಂಕಲ್ಸ್ ಬರ್ತಾ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ನಾವು ಬ್ಯಾಕ್ ಅಲ್ಲಿ ಡಾಟ್ ಅನ್ನೋದು ಹಾಕ್ಬಿಟ್ರೆ ಅಲ್ಲೇ ಆ ಲೂಸ್ ಅನ್ನೋದು ಅವಾಯ್ಡ್ ಆಗ್ಬಿಡುತ್ತೆ. ಇಲ್ಲಿ ಮೇಲಿಂದ 9.5 ತಗೊಂಡು ಕೆಳಗಡೆ 18ವರೆಗೆ ಕ್ಲೋಸ್ ಮಾಡಿಕೊಂಡು ಮತ್ತೆ ಈ ಶೋಲ್ಡರ್ ಸೆಂಟರ್ಗೆ ಕರೆಕ್ಟ್ ಆಗಿ ಮಿಡಿಲ್ಗೆ ಹಿಂಗೊಂದು 4 ಅಂದ್ರೆ 8 ಇಂಚಿಗೆ ಬರುತ್ತೆ ನೋಡಿ. ಈ ತರ ಹಾಕೊಂಡು ಈ ತರ ಮಾಡ್ಕೊಂಡಿದೀವಿ ಅಂತಂದ್ರೆ ನಮ್ಗೆ ಬ್ಯಾಕ್ ಅಲ್ಲಿ ಡಾಟ್ ಹಾಕಿದ್ರೆ ರಿಂಕಲ್ಸ್ ಅನ್ನೋದು ಬರಲ್ಲ. ನೋಡಿ ನಿಮ್ಗೆ ಎಷ್ಟು ಟಿಪ್ಸ್ ಕೊಡ್ತಾ ಇದೀನ. ಮತ್ತೆ ಇದು ನೋಡೋಣ ನೆಕ್ ಯಾವ ತರ ಬಂದಿದೆ ಅಂತ. ನೋಡಿ ಈ ತರ ವಿ ನೆಕ್ ಆಗಿರುತ್ತೆ. ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡಿದ್ರೆ ಜಾಸ್ತಿ ಸೈಡ್ಗೆ ಹೋಗಕ್ಕೂ ಚಾನ್ಸ್ ಇರಲ್ಲ. ಇದು ಬ್ಯಾಕ್ ಆಯ್ತು. ಇವಾಗ ಫ್ರಂಟ್ ಆಲ್ರೆಡಿ ಶೇಪ್ ಎಲ್ಲ ಕಟ್ ಮಾಡ್ಕೊಂಡಿದ್ದಿಲ್ಲ. ಬೋಟ್ ನೆಕ್ ಯಾವ ತರ ಇದೆ ಅಂತ ನೋಡೋಣ. ನೋಡಿ ಬೋಟ್ ನೆಕ್ ಯಾವ ತರ ಬರುತ್ತೆ ನಮ್ದು ಅಂತ. 3.5 ಇಂಚ್ ಡೌನ್ ಮಾಡಿದೀವಲ್ಲ, ಕತ್ತಿಂದ ಸ್ವಲ್ಪ ಡೌನ್ ಬರುತ್ತೆ, ಏನು ಪ್ರಾಬ್ಲಮ್ ಅನ್ನೋದು ಬರಲ್ಲ. ಹಂಗೂ ಏನಾದ್ರು ಒಬ್ಬೊಬ್ರು ಹೇಳ್ತಾರೆ ಸ್ವಲ್ಪ ಡೌನ್ ಬೇಕು ಸರ್ ಅಂತ ಅಂದ್ರೆ ನಿಮ್ಗೆ ಅವಾಗ ಸ್ವಲ್ಪ ಹಿಂಗೆ ಯಾರು ಒಬ್ಬೊಬ್ರು ಹೇಳ್ತಾರೆ ಕತ್ತು ಹತ್ರ ಬಂದ್ಬಿಟ್ಟು ಸರ್ ಬೇಡ ನಮ್ಗೆ ಸ್ವಲ್ಪ ಡೌನ್ ಮಾಡಿದ್ರೆ ಸ್ವಲ್ಪ ಮಾರ್ಕೋಬಹುದು, ಅಷ್ಟೇ ಇಡ್ಬೇಕು ಅಂತ ಏನು ಇಲ್ಲ. ಇದು ಫ್ರಂಟ್ ಬ್ಯಾಕ್ ಆಯ್ತು. ಇವಾಗ ಮಿಕ್ಕಿರುವಂತ ಲೈನ್ ನಲ್ಲಿ ಇವಾಗ ನಮ್ಗೆ ಮಿಕ್ಕಿರುವಂತ ಲೈನಿಂಗ್ ಇದು ಸೈಡ್ ಅಲ್ಲಿ ಇದನ್ನ 4 ಭಾಗ ತಗೊಂಡು 4 ಪೀಸ್ ಇರುತ್ತಲ್ಲ ಸ್ಲೀವ್ಸ್, ಹಾಫ್ ಸ್ಲೀವ್ಸ್ ಅನ್ನೋದು ಕಟ್ ಮಾಡೋಣ. ಮೊದಲನೇದಾಗ ಒಂದು ಲೈನು, ಮತ್ತೆ ಫೋಲ್ಡ್ ಮಾಡೋದಕ್ಕೆ ಒಂದು ಲೈನು. ಸ್ಲೀವ್ ಉದ್ದ ಎಷ್ಟು ಹೇಳಿದ್ರೆ ಅಂದ್ರೆ 5 ಇಂಚ್ ಇದೆ. 5 ಅಂದ್ರೆ ಇಲ್ಲಿ ಮೇಲ್ಗಡೆ ಮಾರ್ಜಿನ್ ಬೇಕಲ್ಲ, ಅದಕ್ಕೆ 3 ಪಾಯಿಂಟ್ ಎಕ್ಸ್ಟ್ರಾ. ಮತ್ತೆ ಆರ್ಮೋಲ್ ಡೌನು 3.25 ತಗೊಂಡಿದ್ದೀನಿ. ಯಾಕೆಂತಂದ್ರೆ ಆರ್ಮೋಲ್ 17.5 ಇದೆಯಲ್ಲ, ಅದಕ್ಕೆ 3.25 ತಗೊಂಡಿದ್ದೀನಿ. ಆಮೇಲೆ ಶೇಪ್ ಆಗಿ ಒಂದು ಲೈನ್ ಅನ್ನು ನೋಡಿ. ಈ ಲೈನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಲೀವ್ ಲೂಸು 13.5 ಹೇಳಿದ್ದಾರೆ, 14 ಇಡೋಣ, ಚಿಕ್ ಸ್ಲೀವ್ಸ್ ಏನಾಗಲ್ಲ. ಆರ್ಮೋಲು 17.5 ಇದೆ. 17.5 ಅಂದ್ರೆ 1/4 ಇಂಚು ಇಲ್ಲಿ ಕಮ್ಮಿ ತಗೋಬೇಕು, ಯಾಕಂದ್ರೆ ಸ್ಲೀವ್ಸ್ ಸೇಪ್ ಬರುತ್ತೆ ಅಂತ. 17 ತಗೊಂಡಿದ್ದೀನಿ. 17.5ವರೆಗೆ ಬರುತ್ತೆ ನಾವು ಶೇಪ್ ಎಲ್ಲ ಕಟ್ ಮಾಡಿದ್ಮೇಲೆ. ಮತ್ತೆ ಸೆಂಟ್ರಲ್ ಇಲ್ಲೊಂದು ನ್ಯಾಚ್ ಹಾಕೊಳ್ಳಿ, ಮತ್ತೆ ಈ ಕೆಳಗಡೆ ಈ ಮಾರ್ಜಿನ್ ಕಟ್ ಮಾಡ್ಬಿಡಿ. ಇವೆಲ್ಲ ಫಸ್ಟ್ ಮಾಡ್ಬೇಕಾಗಿಂತವು. ನೆಕ್ಸ್ಟ್ ಫ್ರಂಟ್ ಶೇಪ್ ತೆಗಿಬೇಕು. ನಾನು ಯಾವಾಗೂ ಫ್ರಂಟ್ ಶೇಪ್ ತೆಗೆದ್ಬಿಟ್ಟು ಬ್ಯಾಕ್ ಶೇಪ್ ತಗೊಂತೀನಿ. ನಿಮ್ಗೆ ಯಾವ ತರ ಅನುಕೂಲ ಇರುತ್ತೋ ನೀವು ಅದೇ ತರ ಮಾಡ್ಕೋಬಹುದು. ಯಾಕಂದ್ರೆ ನೀವು ಅರ್ಧಂಬರ್ಧ ಕಲ್ತಿರ್ತೀರ, ಮತ್ತೆ ನಂದೇ ಎಲ್ಲ ಫುಲ್ ಫಾಲೋ ಮಾಡ್ಬೇಕು ಅಂದ್ರೆ ಮತ್ತೆ ಮೊದಲಿಂದ ಕಲಿಬೇಕಾಗುತ್ತೆ. ಅದರಿಂದ ಬೇಡ, ಯಾರಿಗೆ ಯಾವ ತರ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ಮತ್ತೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರಲಿ. ನಿಮ್ಗೆ ಏನ್ ಡೌಟ್ಸ್ ಇದೆ ಅದನ್ನ ಕ್ಲಿಯರ್ ಮಾಡ್ಕೊಂಡು ಕ್ಲಾರಿಟಿಯಾಗಿ ಟೈಲರಿಂಗ್ ಅನ್ನೋದು ಕಲಿಬೇಕು ಅನ್ನೋ ಉದ್ದೇಶನ ನಾನು ಇಷ್ಟೆಲ್ಲ ನಿಮ್ಗೆ ಟಿಪ್ಸ್ನ ಕೊಟ್ಟು ಎಲ್ಲಿ ಪ್ರಾಬ್ಲಮ್ ಅಂದ್ರೆ ಏನಾಗಬೇಕು ಅಂತ ತಿಳಿಸ್ಕೊಟ್ಟು ಮಾಡ್ತಾ ಇದ್ದೀನಿ. ನೋಡಿ ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸ್ಲೀವ್ಸ್ ನ ಶೇಪ್ ಎಷ್ಟು ನೀಟಾಗಿ ಕಟ್ ಮಾಡ್ಬಿಟ್ಟಿದ್ದೀನಿ. ಓಕೆನಾ, ಇವಾಗ ಇದಾಯ್ತು. ನೋಡಿ ಈ ಬಟ್ಟೆ ಕಸ್ಟಮರ್ ಕೊಟ್ಟಿದ್ದಾರೆ, ಇದನ್ನ ನಾವು ಫಸ್ಟೇ ಐರನ್ ಮಾಡ್ಕೋಬೇಕು. ನೋಡಿ ಈ ತರ ಇರುತ್ತೆ. 2 ಮೀಟರ್ ಬಟ್ಟೆ ಕೊಟ್ಟಿದ್ದಾರೆ, ಮತ್ತೆ ಚಿಕ್ಕ ಪನ್ನ ಇದೆ. ಅದಕ್ಕೆ ಸ್ಲೀವ್ಸ್ ಅನ್ನೋದು ಚಿಕ್ಕದಾಗಿ ಕೊಡಿ ಸರ್, ಆಮೇಲೆ ಶಾರ್ಟೇಜ್ ಆದ್ರೆ ಕಷ್ಟ ಅಂತ ಹೇಳಿದ್ರು. ಎಷ್ಟು ಪನ್ನ ಇದು? 36 ಇಂಚ್ ಪನ್ನ. ಅದಕ್ಕೆ ಸ್ಲೀವ್ಸ್ ಅನ್ನೋದು ಉದ್ದ ತಗೊಂಡಿಲ್ಲ. ತಗೋಬೇಕಾದ್ರೆ ಫುಲ್ಲು ಕರೆಕ್ಟಾಗಿ ಮೆಜರ್ಮೆಂಟ್ ಬಟ್ಟೆ ಎಷ್ಟಿದೆ, ಸ್ಲೀವ್ಸ್ ಎಷ್ಟು ಬರುತ್ತೆ ಅಂತ ನಾವು ಫಸ್ಟ್ ನೋಡ್ಕೊಂಡೆ ತಗೊಳ್ಳೋದು ಸ್ವಲ್ಪ ಉತ್ತಮ. ಯಾಕಂತಂದ್ರೆ ಮತ್ತೆ ಮತ್ತೆ ಕಸ್ಟಮರ್ಗೆ ಫೋನ್ ಮಾಡ್ತಾ ಇದ್ರೆ ಅವರೆಲ್ಲೋ ಕೆಲಸದಲ್ಲಿ ಇರ್ತಾರೆ, ಫೋನ್ ಗೊತ್ತಿಲ್ಲ, ಮತ್ತೆ ಅದನ್ನ ಪೆಂಡಿಂಗ್ ಇಡಬೇಕಾಗುತ್ತೆ. ಇಲ್ಲ ಕಟ್ ಮಾಡ್ಬೇಕಾದ್ರೆ ಮಾಸ್ಟ್ರು ಟೈಮ್ ವೇಸ್ಟ್ ಮಾಡ್ಕೊಂಡು ವೆಯ್ಟ್ ಮಾಡಬೇಕಾಗುತ್ತೆ. ಅದರಿಂದ ನಾವು ಆರ್ಡರ್ ತಗೋಬೇಕಾದ್ರೆ ಈ ತರ ಎಲ್ಲ ಚೆಕ್ ಮಾಡಿ ತಗೊಂಡ್ರೆ ಪನ್ನ ಎಷ್ಟಿದೆ, ಎಷ್ಟು ಉದ್ದ ಬರ್ಬೋದು, ಸ್ಲೀವ್ಸ್ ಎಷ್ಟು ಉದ್ದ ಬರ್ಬೋದು, ಇವೆಲ್ಲ ಚೆಕ್ ಮಾಡ್ಕೊಳ್ಳೋದ್ರಿಂದ ಕೆಲಸ ಅನ್ನೋದು ಸ್ಪೀಡಾಗಿ ಆಗುತ್ತೆ. ಆಮೇಲೆ ಮೆಜರ್ಮೆಂಟ್ ಅನ್ನೋದು ಫ್ರಂಟ್ ಯಾವ ನೆಕ್ ಬೇಕು, ಬ್ಯಾಕ್ ಯಾವ ನೆಕ್ ಬೇಕು,
ಎಷ್ಟು ಉದ್ದ ಬೇಕು, ಸ್ಲೀವ್ಸ್ ಯಾವ ಥರ ಬೇಕು ಅನ್ನೋದು ಪ್ರತಿಯೊಂದು ಇಮಿಡಿಯೇಟಾಗಿ ಅವ್ರ ಮುಂದೆನೇ ಕೇಳ್ಕೊಂಡು ಬರ್ಕೊಂಡ್ಬಿಟ್ರೆ ನಮಗೆ ಡೌಟ್ ಏನಿರಲ್ಲ. ನೀಟಾಗಿ ರೆಡಿ ಮಾಡಿಬಿಟ್ಟು ಐರನ್ ಮಾಡಿ ಇಟ್ಟಿದ್ದು ಅಂದರೆ ಬಂದ ತಕ್ಷಣ ತೊಗೊಂಡು ಹೋಗ್ತಾರೆ. ಇನ್ನೊಂದು ಅವ್ರಿಗೆ ನಾವು ಕೊಟ್ಟಿದ್ದೀವಿ ಕಸ್ಟಮರ್ಗೂ ಅಷ್ಟೇ, ನಾವೇನು ಕೊಟ್ಟಿದ್ವು ಅವ್ರಿಗೂ ಐಡಿಯಾ ಇರುತ್ತೆ. ಮತ್ತು ನಾವು ಏನು ತೊಗೊಂಡಿರ್ತೀವೋ ಅದನ್ನೆಲ್ಲ ಬಿಲ್ ಬುಕ್ಕಲ್ಲಿ ಜೆರಾಕ್ಸು ಒಂದರಲ್ಲಿ ಪೇಪರಲ್ಲಿ ಇರುತ್ತೆ. ಅವ್ರೇನಾದರೂ ಇದು ಹೇಳಿಲ್ಲ ಸರ್ ಅಂದರೆ ನಾವು ಜೆರಾಕ್ಸ್ ಕಾಪಿ ಇರುತ್ತಲ್ಲ ತೆಗೆದು ನೋಡ್ಕೋಬೋದು. ಅದರಿಂದ ನಾನು ಕಸ್ಟಮರ್ ಇದ್ದಾಗೆ ಎಲ್ಲನೂ ಕೇಳ್ಕೊಂಡು ಬರ್ಕೊಂಡ್ಬಿಡ್ತೀನಿ, ಒಂದೇ ಸರಿ ಎಲ್ಲ ಮುಗಿಸ್ಕೊಬಿಡ್ಲಿ ಅಂತ. ನೋಡಿ ಐರನ್ ಅದು ಕಂಪ್ಲೀಟ್ ಆಯಿತು. ಇವಾಗ ಈ ಎರಡನ್ನ ಸೆಂಟ್ರಿಗೆ ಹಿಂಗೆ ಫೋಲ್ಡ್ ಮಾಡ್ಕೊತೀನಿ. ಲೈನಿಂಗ್ನ ಯಾವ ಥರ ಫೋಲ್ಡ್ ಮಾಡ್ಕೊಂಡು ನೋಡಿ ಈ ಥರ ಲೈನಿಂಗ್ನ ಯಾವ ರೀತಿ 4 ಪೀಸ್ ಆಗಿ ಫ್ರಂಟ್ಗೊಂದು ಬ್ಯಾಕ್ಗೊಂದು ಅಂತ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ವು. ಇದನ್ನು ಅದೇ ಥರ 4 ಪೀಸ್ ಆಗಿ ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ. ಇವಾಗ ಅದನ್ನ ನೋಡಿ ಈ ಥರ ಇಲ್ಲಿವರೆಗೂ ಇಟ್ಕೊತೀವಿ. ಇವಾಗ ಲೆಂತ್ ಚೆಕ್ ಮಾಡ್ಕೊಳ್ಳೋಣ ಎಷ್ಟು ಬರ್ಬೋದು ಇದು ಅಂತ. ನಮ್ಗೆ ಬೇಕಾಗಿರೋವಂಥದ್ದು 41 ಇಂಚು, ಜಾಸ್ತಿ ಇದೆ. 1 ಇಂಚು ಎಕ್ಸ್ಟ್ರಾ ಫೋಲ್ಡಿಂಗ್ ಬಿಟ್ಬಿಟ್ಟು ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಮತ್ತೆ ಇಲ್ಲಿ ಸ್ವಲ್ಪ ಹೊಲಿಬೇಕಾದ್ರೆ ಈಸಿ ಆಗಲಿ ಅಂತ ಒಂದು ಅರ್ಧ ಇಂಚು ಗ್ಯಾಪ್ ಬಿಟ್ಬಿಟ್ಟು ಅವ್ರು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಟೈಲರ್ ಎಕ್ಸ್ಟ್ರಾ ಬರೋವಂಥದನ್ನ ಕಟ್ ಮಾಡ್ಕೊತಾರೆ. ನೋಡಿ ಈ ಪೀಸಲ್ಲಿ ಮತ್ತೆ ನಮಗೆ ಸ್ಲೀವ್ಸ್ ಅನ್ನೋದು ಬರುತ್ತೆ. ಅದಕ್ಕೋಸ್ಕರ ಇದು ಪನ್ನ ಚಿಕ್ಕದಾಗಿರೋದ್ರಿಂದ ಫಸ್ಟೇ ಕಸ್ಟಮರ್ ನೋಡಿ ಇಷ್ಟು ಬರಲ್ಲ, ಇದು ಸ್ಲೀವ್ಸು ಹಾಫ್ ಸ್ಲೀವ್ಸ್ ಆದರೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಇದು ಅಷ್ಟೇ ನೋಡಿ, ಇಲ್ಲಿ ಮಿಕ್ಕಿರೋಂಥ ಪೀಸ್ನ ನೋಡಿ ಇಷ್ಟು ಪೀಸ್ ಮಿಕ್ತು ಕರೆಕ್ಟಾಗಿ ಆ ಪೀಸು ನಮ್ಗೆ ಇಲ್ಲಿಗೆ ಸ್ಲೀವ್ಸ್ ಕರೆಕ್ಟಾಗಿ ಸರೋಯ್ತು. ನೋಡಿ ನಮ್ಗೆ ಬಟ್ಟೆನೂ ವೇಸ್ಟ್ ಆಗಿಲ್ಲ, ಸ್ಲೀವ್ಸ್ ಯಾವ ಡಿಸೈನ್ ಬೇಕೋ ಫ್ರಂಟ್ ಬ್ಯಾಕ್ ಅದೇ ಬಂತು, ಸ್ಲೀವ್ಸ್ ಮಾತ್ರ ಹಾಫ್ ಸ್ಲೀವ್ಸ್ ಅನ್ನೋದು ಬಂತು. ಕಸ್ಟಮರ್ ಇದ್ದಾಗೆ ನಾವು ಇದನ್ನೆಲ್ಲ ನಾನು ನೀಟಾಗಿ ಹೇಳ್ಬಿಟ್ಟು ತೊಗೊತೀನಿ. ನಾನು ಹೇಳ್ಕೊಡೋದೆಲ್ಲ ಪ್ರತಿಯೊಂದೂ ನಿಮಗೆ ಕಸ್ಟಮರ್ ಬಟ್ಟೆನೇ ಆಗಿರುತ್ತೆ. ವ್ಯೂಸ್ಗೋಸ್ಕರ ಯಾವುದೇ ರೀತಿ ಆಗಲಿ ನಾನು ಬೇರೆ ಯಾವುದೋ ಬಟ್ಟೆ ತೊಗೊಂಬಂದ್ಬಿಟ್ಟು ನಿಮಗೆ ಯಾವುದೇ ರೀತಿ ಹೇಳ್ಕೊಡಲ್ಲ, ಕಸ್ಟಮರ್ದೇ ಹೇಳ್ಕೊಡ್ತೀನಿ, ನೋಡ್ಕೋಬೋದು ನೀವು. ಓಕೆನಾ? ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ ಅನ್ನೋದು ಆಗಲಿ. ಓಕೆನಾ? ಡನ್.